ಹಳೆಯ ವಿದ್ಯಾರ್ಥಿಗಳ ಒಟ್ಟುಗೂಡಿ ಸುಮಾರು 50 ವರ್ಷ ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥ ಈ ಸುದಿನವನ್ನು ಎಲ್ಲ ಬೇರೆ ಬೇರೆ ಕಡೆ ಇದ್ದರೂ ಒಂದು ಕಡೆ ಸೇರಿ ಒಂದು ಅಸೋಸಿಯೇಷನ್ನ ಕೇಂದ್ರ ಇಂಗ್ಲೀಷ್ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ ಇದೊಂದು ಥರ ಇವತ್ತು ಸೇರಿರ್ತಕ್ಕಂಥದ್ದು ಗುರು ಕಾಣಿಕೆ ಕೊಟ್ಟ ಹಾಗೆ ಶಾಲೆಗೆ ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಶಾಲೆಗೆ ಮತ್ತು ಅಲ್ಲಿಂದ ಅಧ್ಯಾಪಕ ವರ್ಗಕ್ಕೆ ತಾವುಗಳು ಒಂದು ಗುರು ಕಾಣಿಕೆ ಕೊಟ್ಟ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ನಡೀತಿರೋದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತ ನಿಮಗೆಲ್ಲ ಒಂದು ಸಂಸ್ಕಾರ ಇದೆ. ನೀವು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ ನೀವೆಲ್ಲ ಒಂದು ಕಡೆ ಕೂಡಿ ನಿಮ್ಮ ಕಷ್ಟ ಸುಖಗಳನ್ನ ಮಾತಾಡ್ಕೊಳ್ತಕ್ಕಂಥ ಒಬ್ರಿಗೊಬ್ರಿಗೆ ಸೇರಿ ಮಾತಾಡ್ತಕ್ಕಂಥ ಆ ದಿನಗಳು ಇವತ್ತು ಸಿಕ್ಕಿದೆಯಲ್ಲ, ನಿಮ್ಮನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಶಾಲಾ ಮತ್ತು ಕಾಲೇಜಿನ ಮಕ್ಕಳಿಗೆ ನಾವು ಎಲ್ಲಿ ಶಿಕ್ಷಣವನ್ನು ಪಡಿತೇವೆ, ಯಾವ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡಿತೇವೆ, ಅಲ್ಲಿನ ಸಂಸ್ಥೆಯನ್ನ ಮತ್ತು ಟೀಚರ್ಸನ್ನ ಮತ್ತು ತಂದೆ ತಾಯಿಯನ್ನ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತೇನೆ. ಜೊತೆಗೆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನು ತಿಳಿಸ್ಕೊಡ್ತೇನೆ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ನೂರಾರು ಮನೆಗಳಲ್ಲಿ ನೋಡಿದ್ದೇನೆ. ಅವರ ತಂದೆ ತಾಯಿಂದಿರು ಇಲ್ಲಿದ್ದಾರೆ, ಇಬ್ಬರು ಹೆಣ್ಮಕ್ಳು ಇಂಗ್ಲೆಂಡ್ನಲ್ಲಿದ್ದಾರೆ, ಇಬ್ಬರು ಗಂಡು ಮಕ್ಕಳಿಲ್ಲ. ಅವರ ತಂದೆ ತಾಯಿ ಕಷ್ಟ ಅಂದಾಗೂ ಬರಲಿಲ್ಲ. ಮತ್ತೊಂದು ಕುಟುಂಬದಲ್ಲಿ ಅವರ ತಂದೆ ತೀರೋದಾಗ ಆ ಗೂಗಲಲ್ಲೇ ನೋಡಿ ಅಲ್ಲೇ ಕಟ್ಟಿ ಹಚ್ಚೋದತ್ತು ತಂದೆ ತಾಯಿನ ತಿರ್ಗಾದವರು ಅವರು ಕೊನೆ ಕಾಲದಲ್ಲೂ ಬಂದು ನೋಡಲಿಲ್ಲ. ಅಂಥ ಘಟನೆಗಳು ನಮ್ಮ ನಿಜ ಜೀವನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ವಿಷಾದನೀಯ. ನಾವು ಎಷ್ಟೇ ವಿದ್ಯಾವಂತರಾದರೂ ಹೊರ ದೇಶಕ್ಕೆ ಹೋದರೆ ನಮ್ಮ ತಾಯ್ನಾಡಿಗೆ ಕರ್ನಾಟಕಕ್ಕೆ ಮತ್ತೆ ವಾಪಸ್ ಆಗಬೇಕು. ಇಲ್ಲಿ ನಮ್ಮ ಎತ್ತಿ ಒತ್ತಿ 9 ತಿಂಗಳು ನಮ್ಮನ್ನು ಹೊರಗಡೆ ಪ್ರಪಂಚಕ್ಕೆ ಬಿಟ್ಟಂಥ ತಂದೆ ತಾಯಿನ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಪ್ರತಿಯೊಬ್ಬರು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ನಮ್ಮಿಂದ ಯಾವುದೋ ತಗೊಂಡು ಹೋಗೋದಿಲ್ಲ. ಏನು ಇವತ್ತು ಕೆನರಾ ಇಂಗ್ಲೀಷ್ ಶಾಲೆ ತಮಗೆ ಶಿಕ್ಷಣವನ್ನು ಕೊಟ್ಟಿದೆ, ಅದನ್ನು ಯಾರೂ ಕಿತ್ಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ನಿಮ್ಮ ಹಣ ಕಿತ್ಕೊಬೋದು, ನಿಮ್ಮ ಆಸ್ತಿ ಕಿತ್ಕೊಬೋದು, ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು, ಆದರೆ ವಿದ್ಯೆಯನ್ನು ಕಿತ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಿತ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಕೆನರಾ ಇಂಗ್ಲೀಷ್ ಶಾಲೆ ಇರಲಿ, ಮತ್ತೊಂದು ಶಾಲೆ ಇರಲಿ, ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಗುರುಗಳು ಇಲ್ಲ ಅಂತಂದ್ರೆ ಇಂಥವ್ರು ಅವರೇ ಅಂತಕ್ಕಂಥದ್ದನ್ನ ನಾನು ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಓದಿರ್ತಕ್ಕಂಥದ್ದು, BSc ಮಾಡಿರ್ತಕ್ಕಂಥದ್ದು ಅಂತ ಅಲ್ಲಿ ಹೇಳ್ತೀನಿ. ಅಲ್ಲಿ OP ಇಸ್ರೇಲ್ ಅವರು ನಮಗೆ ಪ್ರಾಚಾರ್ಯರಾಗಿದ್ರು, ಇವತ್ತು ಇದ್ದಾರೆ. OP ಇಸ್ರೇಲ್ ಅವರು ಇವತ್ತು ಇದ್ದಾರೆ. ಮಾಹಿತಿ ಬಂದಂಗೆ 12 ಜನ ಡಾಕ್ಟರ್ ಆಗಿದ್ದಾರೆ, 100 ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಅದನ್ನು ಕೌಂಟ್ಲೆಸ್. ಹಾಗೆ ಹೆಚ್ಚಿನ ಜನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಇದು ಕೆನರಾ ಆಂಗ್ಲ ಶಾಲೆಯ ಮೈಲಿಗಲ್ಲು. 1976ರಿಂದ ಇಲ್ಲಿವರೆಗೂ 400ಕ್ಕೂ ಹೆಚ್ಚು ಜನ ಶಿಕ್ಷಕರು ಅಲ್ಲಿ ಕೆಲಸ ಮಾಡಿದ್ದಾರೆ. ಆ 400ಕ್ಕೂ ಹೆಚ್ಚು ಜನ ಶಿಕ್ಷಕರು ನನ್ನನ್ನು ಒಳಗೊಂಡಂತೆ ಏನು ಅವರ ಜೀವನಕ್ಕೆ ಆಸರೆಯಾಗಿದೆ ಕೆನರಾ ಆಂಗ್ಲ ಶಾಲೆ. ನೀವು ಯಾರು ಮರೆಯಂಗಿಲ್ಲ. ಕೆನರಾ ಆಂಗ್ಲ ಶಾಲೆಯಿಂದ 400ಕ್ಕೂ ಹೆಚ್ಚು ಕುಟುಂಬಗಳು ಜೀವನವನ್ನು ನಡೆಸಿದೆ. ಹಾಗೆ 1740 ಜನ ವಿದ್ಯಾರ್ಥಿಗಳು SSLC ಬರ್ತಾರೆ ಅಂದ್ರೆ ಅದು ಸುಮಾರು 4000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಸರೆ ಆಗಿರುತ್ತೆ. ದುಡಿಯೋ ಕೈಗಳಿಗೆ ಶಕ್ತಿಯನ್ನು ಕೊಟ್ಟಿದೆ. ಹಾಗಾಗಿ ಕೆನರಾದಿಂದ ಬದುಕು, ಕೆನರಾದ
ನೆನಪು. ಈ ನೆನಪನ್ನ ಮೆಲುಕಾಗ್ತಾ ಏನು ಹೊಸ ಚಿಗುರು, ಹಳೆ ಬೇರು ಅಂತ ಹೇಳ್ತೀವಿ. ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸುಮಾರು 383 ಜನ ಹಳೆ ವಿದ್ಯಾರ್ಥಿಗಳು ಈ ಅಸೋಸಿಯೇಷನ್ ಅಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಅವ್ರಿಗೆಲ್ಲ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ, ನಾಗರಾಜ್ ಸರ್ ಅವರಿಗೆ ವೇದಿಕೆ ಪರವಾಗಿ ಮಂಜುನಾಥ್ ಸರ್ ಹಾಗೆ ಬಸವರಾಜ್ ಸರ್ ಅವರು, ಚಿಕ್ಕಬಳ್ಳಾ ಸರ್ ಅವರು ಒಂದು ಚಿಕ್ಕ ಸನ್ಮಾನದೊಂದಿಗೆ ಸ್ವಾಗತವನ್ನ ಕೊಡ್ತಾರೆ. ಹಾಗೆ ನಮ್ಮ ಸಂಸ್ಥೆಯ ಹೆಮ್ಮೆ ನಮ್ಮ ನವೀನ್ ಕುಮಾರ್ ಸರ್ ಅವರು, ಶ್ರೀಯುತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ತುಂಬ ಹೃದಯದ ಅಭಿನಂದನೆಗಳೊಂದಿಗೆ ಒಂದು ಚಿಕ್ಕ ಸನ್ಮಾನ. ಹಾಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ನವ್ಯ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಸನ್ಮಾನದೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಸಂದೇಶ್ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷರು ಆದಂತಹ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಬೋಧಿಸಿದಂತಹ ಸಂದೇಶ್ ಸರ್ ಅವರಿಗೂ ಈ ವೇದಿಕೆಯಲ್ಲಿ ಒಂದು ಪುಟ್ಟ ಸನ್ಮಾನದೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಪ್ತಗಿರಿ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಸುಮಾರು 49 ವರ್ಷಗಳನ್ನ ಪೂರೈಸಿ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಮಕ್ಕಳ ಯಾರು ಮಾತಾಡಬಾರ್ದು, ಇವನ್ ಪೋಷಕರು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೆಂಗಳೂರಲ್ಲಿ 1000 ಕೋಟಿ ಆಸ್ತಿ ಇರುವಂತವ್ರು ಇದ್ದಾರೆ, 100 ಕೋಟಿ ಆಸ್ತಿ ಇರುವಂತವ್ರು ಇದ್ದಾರೆ. ಎಷ್ಟೋ ಜನ ಕೋಟಿಗಳ ಗಟ್ಟಲೆ ದುಡ್ಡು ಸುರಿದು ಸ್ಕೂಲ್ನ ಸಂಸ್ಥೆಗಳನ್ನ ನಡೆಸಕ್ಕಾಗದೆ ಮಾರ್ಕೊಂಡು ಹೋಗಿರುವಂತವ್ರು ಇದ್ದಾರೆ. ಗಮನ ಇಟ್ಟು ಕೇಳಿಸ್ಕೋಬೇಕು. ಆದ್ರೆ ಈ ಸಂಸ್ಥೆಗೆ ಯಾರು ಅಡಿಪಾಯ ಹಾಕಿದ್ನೋ ಮಹಾತ್ಮ, ಯಾವ ನಕ್ಷತ್ರದಲ್ಲಿ ಹಾಕಿರೋ ಮಹಾತ್ಮ ಗೊತ್ತಿಲ್ಲ. ಅದರ ಪುಣ್ಯ ಮತ್ತು ಸ್ಟ್ರಾಂಗ್ ಇರುವಂತ ರಾಶಿಫಲ ನೋಡಿ ಹಾಕಿರುವಂತ ಕಾರಣಕ್ಕೆ ಇವತ್ತು ಈ ಸಂಸ್ಥೆ ಯಶಸ್ವಿಯಾಗಿ 50 ವರ್ಷ ಪೂರೈಸಿದೆ ಅಂತಂದ್ರೆ ಈ ಸಂಸ್ಥೆ ಕಡ್ದಂತವ್ರಿಗೆ, ಅದಾದ ನಂತರ ಬಂದಂತ ನವೀನ್ ಸರ್ಗೆ, ಮತ್ತು ಅದಾದ ನಂತರ ಬಂದಂತ ಇಲ್ಲಿ ಕೆಲಸ ನಿರ್ವಹಿಸಿ ಸಂಸ್ಥೆ ನಡೆಸಂತ ಎಲ್ಲ ಶಿಕ್ಷಕರಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಅಷ್ಟು ಈಸಿಯಾಗಿ 50 ವರ್ಷ ಮುಗಿಸಕ್ಕಾಗಲ್ಲ. ನಾನು ಒಂದು ಸಂಸ್ಥೆ ಕಟ್ಟಿದೀನಿ, 10 ವರ್ಷ ಆಗಿದೆ. 10 ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನನಗೆ ಗೊತ್ತು. ಇದೇ ನವೀನ್ ಸರ್ ಈ ಸಂಸ್ಥೆನ ಕಟ್ಟಿ ಆರಂಭದಲ್ಲಿ ಟೀಚರ್ಸ್ ಸಂಬಳ ಕೊಟ್ಟು ನಡೆಸಬೇಕಾದಾಗ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂಥದ್ದು ಬಹುಶಃ ಪೇರೆಂಟ್ಸ್ ಗೊತ್ತಿರಲ್ಲ. ಕೆಲವೊಂದ್ಸಲ ಮ್ಯಾನೇಜ್ಮೆಂಟ್ ಅದ ನಮ್ಗೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಯಾಕೆ ಅಂತಂದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾರ್ಮಲ್ ಆಗಿ ಜನವರಿ ಫೆಬ್ರವರಿ ಫೀಸ್ ಬರಲ್ಲ, ಮಾರ್ಚ್ ಎಕ್ಸಾಮ್ ಇಂತ ಮುಂಚೆ ಬರುತ್ತೆ. ಟೀಚರ್ ಸಂಬಳ ಕೊಡ್ಲಿಲ್ಲ ಅಂದ್ರೆ ಟೀಚರ್ಸ್ ಫೋನ್ ಮಾಡಕ್ ಶುರು ಮಾಡ್ಕೊಂಡಾಗ ಸಂಬಳ ಇಲ್ಲಿ ಅಂತ ಕೇಳಕ್ ಶುರು ಮಾಡ್ಕೊಂಡಾಗ ಆ ಕಷ್ಟ ಏನು ಅಂತ ನಾವು ಅನುಭವಿಸಿದೀವಿ. ನಾವು ಟೀಚರ್ಸ್ ಹೇಳ್ತೀವಿ ಪೇರೆಂಟ್ಸ್ ಫೋನ್ ಮಾಡಿ ಅಂತ, ನಿಮ್ಗೆ ಅನ್ಸುತ್ತೆ ಯಾಕೆ ಇವ್ರು ಪದೇ ಪದೇ ಫೋನ್ ಮಾಡ್ತಾರೆ ಅಂತ. ನಾವ್ ಯಾವತ್ತೂ ಕೂಡ ನಮಗ್ ಪ್ರೆಷರ್ ಇಲ್ಲದೆ ಹೋದಾಗ ನಿಮಗೆ ಫೋನ್ ಮಾಡಿ ಅಂತ ನಮ್ ಟೀಚರ್ಸ್ ಹೇಳೋದೇ ಇಲ್ಲ. ನಮಗೆ ಪ್ರೆಷರ್ ಆದಾಗ ತಟ್ಕೊಳಕ್ ಆಗದಿರುವಂತ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಫೀಸ್ ಕಟ್ಟಿ ಅಂತ ಕೇಳ್ತಾ ಹೋಗ್ತೀವಿ. ಹಾಗಾಗಿ ಅಂತ ಒತ್ತಡದ ಸ್ಥಿತಿಯಲ್ಲೂ ಕೂಡ ನಮ್ಮನ್ನ ಕೈ ಹಿಡಿದು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಂತ ಪೋಷಕರಿದಲ್ವಾ, ನೀವು ಕೂಡ ಗ್ರೇಟ್. ಒಂದ್ ಕಡೆ ಸಂಸ್ಥೆ ಕಟ್ಟಿ ಬೆಳೆಸ್ತರು, ಅದಾದ್ಮೇಲೆ ಸಂಸ್ಥೆ ಇದ್ರೆ ಸಾಕಾಗಲ್ಲ, ಸಂಸ್ಥೆ ಕಟ್ಟಿ ಬೆಳೆಸಲಿಕ್ಕೆ ಪೋಷಕರು ಕೂಡ ಮುಖ್ಯ. ಇಲ್ಲಿಯವರೆಗೆ ಈ 50 ವರ್ಷದಲ್ಲಿ ಈ ಸಂಸ್ಥೆನ ನಂಬಿ ತಮ್ಮ ಮಕ್ಕಳು ಸೇರಿಸಂತ ಎಲ್ಲ ಪೋಷಕರಿಗೆ, ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಕೊಡ್ರಿ ಚಪ್ಪಾಳೆ ಅವ್ರಿಗೊಂದು.
ಮೊದಲು ಹೇಳ್ಬೇಕಂದ್ರೆ ನಾನು ಯಾವುದು ಕರಕುಶಲ ಅಭಿವೃದ್ಧಿ ನಿಗಮದ ಚೇರ್ಮನ್ ಯಾವುದು ಆಗಲಿಲ್ಲ, ಅದು ಇನ್ನೊಬ್ರು ಇದ್ರು. ನಾನು ನಿಮ್ಮಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಕಳೆದ 6 ವರ್ಷಗಳಿಂದ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಮ್ಮದೇ ಆದಂಥ ಒಂದಿಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಮಕ್ಕಳ ಒಂದು ನೃತ್ಯ, ಒಂದು ಚೌಕಟ್ಟಿನಲ್ಲಿ ಅದ್ಭುತವಾಗಿ ಒಂದು ಕಲಾ ಪ್ರದರ್ಶನ ಮಾಡುವಂತಹ ನೃತ್ಯಗಳನ್ನ ನಾನು ಬಂದು ಕೂತು ಒಂದು ನೃತ್ಯ ನೋಡಿದ್ರು ಅದ್ಭುತವಾದಂತಹ ನೃತ್ಯವನ್ನು ಮಾಡಿದ್ದಾರೆ. ಈ ರೀತಿಯ ಮಕ್ಕಳನ್ನ ತುಂಬ ಚೆನ್ನಾಗಿ ಅವರ ಒಂದು ಕಲೆಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ನಮ್ಮ ಕೆನರಾ ಸ್ಕೂಲ್ನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು 25 ವರ್ಷಗಳ ಅದ್ಭುತವಾದಂಥ ಸುವರ್ಣ ಮಹೋತ್ಸವ. 50 ವರ್ಷಗಳ ಕಾಲದಿಂದ ಒಂದು ಸ್ಕೂಲು ನಿರಂತರವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸಂಸ್ಕೃತಿ ಸಂಸ್ಕಾರವನ್ನು ಹೇಳಿಕೊಟ್ಟು ಬರುವಂಥ ಒಂದು ಈ ಕೆನರಾ ಸ್ಕೂಲು 50 ವರ್ಷಗಳ ಸಾಧನೆಯಲ್ಲಿ ಮುನ್ನಡೆದಿದೆ ಅಂದರೆ ನಾವು ಅವರ ಒಂದು ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅವತ್ತು ಯಾರು ಸ್ಥಾಪನೆ ಮಾಡಿದ್ದಾರೆ ಅವ್ರ ಹೆಸರು ನಿಮ್ಗೆ ಇವತ್ತು ಗೊತ್ತಿಲ್ಲದೆ ಇರ್ಬೋದು. ಆದರೆ ಇವತ್ತು ನಮ್ಮ ಮಕ್ಕಳಲ್ಲಿ ಇದ್ದಾರೆ ಒಂದು ಶಿಸ್ತುಬದ್ಧವಾದ ಚೌಕಟ್ಟಿನಿಂದ ನಾಡಿಗರು ಅವರು. ಇವತ್ತು ಅವರಿಗೂ ನೀವೆಲ್ಲ ಸೇರಿಕೊಂಡು ಹೃದಯಪೂರ್ವಕವಾದ ಅಭಿನಂದನೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಹೇಳ್ತಾ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತಾ ಇವತ್ತು ಈ ಒಂದು ಶಾಲೆಯ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಇವತ್ತು ನಾವುಗಳೆಲ್ಲ ಹೊರ ಚೌಕಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ನಾವು ಇಲ್ಲಿದ್ದೀವಿ. ಪ್ರಪಂಚದಲ್ಲಿ ಇರುವಂಥ ಒಂದು ಹಿಂದೂ ದೇಶ ಅಂತ ಹೇಳಿದ್ರೆ ಅದು ಭಾರತ ದೇಶ. ನಿಮ್ಗೆ ಗೊತ್ತು, ಇವತ್ತು ಇರಾನು ಇಷ್ಟೆಲ್ಲೂ ಕೂಡ ಬಹಳಷ್ಟು ಯುದ್ಧಕ್ಕೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಒಂದು ಹೆಸರುವಾಸಿಯಾದಂಥ ದೇಶ ಆಗ್ತಾ ಇದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ದೇಶ 3ನೇ ಸ್ಥಾನ ಬರ್ತಾ ಇದೆ ಅಂದ್ರೆ ನೀವೆಲ್ಲ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತ ವ್ಯವಸ್ಥೆ ನಡೀತಿದೆ ಈ ಭಾರತ ದೇಶ ಅಂತ. ಕಾರಣ ಏನಂದ್ರೆ ಒಂದು ಕಾಲಘಟ್ಟದಲ್ಲಿ ಭಾರತೀಯರಂದ್ರೆ ಅಸಡ್ಡೆಯಾಗಿ ನೋಡುತ್ತಿದ್ದಂತ ಬೇರೆ ವಿದೇಶಿ ದೇಶಗಳು ಇವತ್ತು ಭಾರತೀಯರಂತಂದ್ರೆ ಗೌರವಾರ್ಪಣೆ ಮಾಡುವಂತ ಕಾಲಘಟ್ಟ ಸಿದ್ಧವಾಗಿದೆ. ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಯಾವತ್ತು ಈ ಒಂದು ಭಾರತ ದೇಶನ ಚುಕ್ಕಾಣಿ ಹಿಡಿತಾರೆ ಅವತ್ತಿಂದ ಈ ದೇಶಕ್ಕೆ ಒಂದು ಸ್ವರೂಪ ಬಂತು. ಈ ಸ್ವರೂಪ ಬರಲಿಕ್ಕೆ ಕಾರಣ ಇದೆ. ಯಾಕಂದ್ರೆ ನಮ್ಮ ಹಿಂದೂ ದೇಶ ಇದೆಯಲ್ಲ, ಇದು ಸಾವಿರಾರು ವರ್ಷಗಳಿಂದ ಈ ಸಂಸ್ಕೃತಿ ಸಂಸ್ಕಾರನ ಉಳಿಸ್ಕೊಂಡು ಬಂದಂತ ದೇಶ. ನಾವೆಲ್ಲ ದೇವರನ್ನ ನಂಬ್ಕೊಂಡು ಬಂದಂತ ಜನಗಳು, ನಂಬಿಕೆಯ ಆಧಾರದ ಮೇಲೆ ಬದುಕುವಂತ ಜನಗಳು. ಅದರಿಂದ ನಾವು ನಮ್ಮ ಮಕ್ಕಳಿಗೆ ನಮ್ಮ ಈ ಸಂಸ್ಕೃತಿ ಸಂಸ್ಕಾರನ ಯಾವತ್ತೂ ಕಮ್ಮಿ ಮಾಡಬಾರ್ದು. ಮನೆಯಲ್ಲೂ ಕೂಡ ಹೇಳ್ಕೊಡ್ಬೇಕು. ಅವರ ಮನಸ್ಸಲ್ಲಿ ಬಂದಂಥ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟು ನಾವು ಅವರಿಗೆ ಹೇಗೆ ಬದುಕಬೇಕು ಬಾಳ್ಬೇಕು ಅನ್ನೋದು ಹೇಳ್ಕೊಡೋದ್ರಲ್ಲಿ ಅವರ ಪೋಷಕರ ಜವಾಬ್ದಾರಿ ಆಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.